ನಾನು ಎವ್ರಿ ಡೇ ಅಟ್ಲೀಸ್ಟ್ ಒಂದ್ಸಲನಾದ್ರೂ ಈ ಒಂದು ಕಥೆನ ನೆನಪಿಸ್ಕೊಳ್ತೇನೆ. ಈ ಕತೆ ಎಲ್ರಿಗೂ ಒಂದೇ ರೀತಿ ಕನೆಕ್ಟ್ ಆಗದೇ ಇರಬಹುದು, ಗೊತ್ತಿಲ್ಲ. ಆದ್ರೆ ನನ್ನ ಜೀವನಕ್ಕೆ ಮಾತ್ರ ತುಂಬಾ ಆಳವಾಗಿ ಕನೆಕ್ಟ್ ಆಗಿರುವಂತದ್ದು. ಒಮ್ಮೆ ಪಾಂಡ್ಯ ರಾಜ ಅನ್ನೋ ಒಬ್ಬ ರಾಜ ಇರ್ತಾನೆ. ಪ್ರತಿಯೊಬ್ಬ ಪ್ರಜೆಯನ್ನ ಚೆನ್ನಾಗಿ ತಿಳಿದವನಾಗಿರ್ತಾನೆ. ರಾಜ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ, ಜನರು ಸುಖವಾಗಿದ್ದಾರಾ ಅನ್ನೋದನ್ನ ಸ್ವತಃ ಪರಿಶೀಲನೆ ಮಾಡಕ್ಕೆ ಒಂದು ರಾತ್ರಿ ತನ್ನ ವೇಷವನ್ನ ಬದಲಾಯಿಸಿ ಸುತ್ತಾಡೋಕೆ ಹೊರಡ್ತಾನೆ. ಆಗ ಅವನು ಒಂದು ದೇವಸ್ಥಾನದ ಬಳಿ ಒಬ್ಬ ಸಾಧುವನ್ನು ನೋಡ್ತಾನೆ. ರಾಜ ಕೇಳ್ತಾನೆ, ನೀವು ನಮ್ಮ ರಾಜ್ಯದವರಂತೂ ಅನ್ನಿಸ್ತಿಲ್ಲ, ನೀವು ಯಾರು, ಯಾವ ಊರಿನವರು ಅಂತ. ಸಾಧು ಹೇಳ್ತಾನೆ, ನಾನು ತೀರ್ಥಯಾತ್ರೆ ಮುಗಿಸಿ ವಾಪಸ್ ಬರ್ತಾ ಇದ್ದೀನಿ, ಇವತ್ತು ರಾತ್ರಿ ಇದೇ ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡಿತಾ ಇದ್ದೀನಿ ಅಂತ. ರಾಜ ವಿನಮ್ರವಾಗಿ ಕೇಳ್ತಾನೆ, ನೀವು ನನಗೆ 3 ಮುಖ್ಯ ವಿಷಯಗಳನ್ನ ಹೇಳ್ತೀರಾ ಅಂತ. ಹಾಗೆ ಸಾಧು 3 ಅತಿ ದೊಡ್ಡ ಪಾಠವನ್ನ ಹೇಳ್ತಾರೆ. ಮೊದಲನೆಯದು, ಬುದ್ಧಿವಂತನು ಬೇಸಿಗೆಯಲ್ಲಿ ಬೇಕಾದದ್ದನ್ನ ಮಳೆಗಾಲದಲ್ಲೇ ಸಂಗ್ರಹಿಸಿಟ್ಕೊಳ್ತಾನೆ. ಎರಡನೆಯದು, ಬುದ್ಧಿವಂತನು ತನ್ನ ತಾರುಣ್ಯದಲ್ಲೇ ತನ್ನ ವೃದ್ಧಾಪ್ಯಕ್ಕೆ ಬೇಕಾಗಿರುವುದನ್ನ ಸಂಗ್ರಹಿಸಿಟ್ಕೊಳ್ತಾನೆ. ಈ 2 ವಿಚಾರಗಳು ರಾಜನಿಗೆ ಸುಲಭವಾಗಿ ಅರ್ಥ ಆಯ್ತು. ಆದರೆ ಮೂರನೆಯದು ಸಾಧು ಹೇಳಿದ್ದು ರಾಜನ ಮನಸ್ಸನ್ನ ಸಂಪೂರ್ಣವಾಗಿ ಅಲ್ಗಾಡಿಸುತ್ತೆ. ಸಾಧು ಹೇಳ್ತಾನೆ, ಬುದ್ಧಿವಂತ ವ್ಯಕ್ತಿ ಈ ಜನ್ಮದಲ್ಲಿ ತನ್ನ ಮುಂದಿನ ಜನ್ಮಕ್ಕೆ ಬೇಕಾದದ್ದನ್ನ ಸಂಪಾದಿಸ್ತಾನೆ. ಇಷ್ಟು ಹೇಳಿ ಸಾಧು ವಿಶ್ರಾಂತಿ ಪಡೆದು ಬೆಳಗ್ಗೆದು ಹೊರಟೋಗ್ತಾನೆ. ಆದರೆ ರಾಜನಿಗೆ ಮೂರನೆಯ ಮಾತು ಮಾತ್ರ ಅರ್ಥ ಆಗಿರೋದಿಲ್ಲ. ಅವನು ಅನೇಕ ವಿದ್ವಾಂಸರನ್ನ ಪ್ರಶ್ನಿಸ್ತಾನೆ, ಆದ್ರೂ ಸಮಾಧಾನಕರ ಉತ್ತರ ದೊರಕಿರೋದಿಲ್ಲ. ಆಮೇಲೆ ರಾಜ ಒಂದು ಸಭೆಯನ್ನ ಏರ್ಪಡಿಸ್ತಾನೆ. ಯಾರು ಸರಿಯಾದ ಉತ್ತರವನ್ನ ನೀಡ್ತಾರೆ ಅವರಿಗೆ ಬಹುಮಾನ ಅಂತ ಕೂಡ ಘೋಷಣೆ ಮಾಡ್ತಾನೆ. ಅದೇ ಸಭೆಯಲ್ಲಿ ವಿಷ್ಣು ಚಿತ್ತ ಅನ್ನೋ ವಿದ್ವಾಂಸನು ಉತ್ತರವನ್ನ ನೀಡ್ತಾನೆ. ಅವನು ಹೇಳ್ತಾನೆ, ರಾಜನೇ, ನಾವು ಈ ಜನ್ಮದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಮುಂದಿನ ಜೀವನಕ್ಕೆ ಅಡಿಪಾಯವಾಗಿರುತ್ತೆ. ನಾವು ಮುಂದಿನ ಜನ್ಮದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ಕೊಂಡಿದೀವೋ, ಬಯಸ್ತಿದೀವೋ ಆ ಜೀವನಕ್ಕೆ ತಕ್ಕ ಕರ್ಮಗಳನ್ನ ಈ ಜನ್ಮದಲ್ಲಿ ಸಂಗ್ರಹಿಸಿಟ್ಕೊಳ್ಬೇಕು. ಈ ಜನ್ಮವು ನಮಗೆ ದೊರಕಿರೋದು ಮುಂದಿನ ಜನ್ಮದ ತಯಾರಿ ಮಾಡ್ಕೊಳ್ಳೋಕೆ. ಅದೇ ಕ್ಷಣದಲ್ಲಿ ರಾಜನಿಗೆ ಸ್ಪಷ್ಟವಾಗುತ್ತೆ, ಈ ಜನ್ಮ ಕೇವಲ ಬದುಕಲು ಅಲ್ಲ, ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲು ಅಂತ. ಈ ಒಂದು ಕಥೆನ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನೇಕರು ನನಗೆ ತುಂಬಾ ಅಳ್ತಾ ಹತಾಶಯದಿಂದ ಜೀವನನೇ ಮುಗಿದೋಗಿದೆ ಅನ್ನೋ ಹಂತಕ್ಕೆ ಬಂದು ಸೂಸೈಡ್ ಮಾಡ್ಕೊಳ್ಳೋ ಅಂತಹ ಪರಿಸ್ಥಿತಿಗೆಲ್ಲ ಹೋಗಿರ್ತೀರಾ. ಆದ್ರೆ ಇನ್ನೊಂದು ಕಡೆ ಕೆಲವರು ಇರೋದೊಂದೇ ಜೀವನ, ಏನ್ ಬೇಕಾದ್ರೂ ಮಾಡೋಣ, ಈಗ ಸುಖ ಇದೆ, ಹಣ ಇದೆ, ಸೌಕರ್ಯ ಇದೆ ಅಂತ ಭಾವಿಸಿ ಪಾಪದ ದಾರಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದ್ರೆ ಸತ್ಯ ಏನಂದ್ರೆ, ಸೌಕರ್ಯ ಇದೆ ಅಂದ ಮಾತ್ರಕ್ಕೆ ಪಾಪಕ್ಕೆ ಅನುಮತಿ ಸಿಕ್ಕಂತಲ್ಲ. ಇಂದು ನಮ್ ಕೈಯಲ್ಲಿ ಸುಖ ಇದೆ ಅಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಹಿಂದಿನ ಕರ್ಮಗಳ ಫಲ. ದುಃಖ ಇದೆ ಅಂತಂದ್ರೆ ಅದು ಕೂಡ ನಮ್ಮ ಕರ್ಮದ ಫಲವೇ. ನಾವು ಮುಂದಿನ ಜೀವನದ ಅನೇಕ ವಿಚಾರಗಳನ್ನ ಯೋಚಿಸ್ತೇವೆ. ಹಣದ ಬಗ್ಗೆ, ಮಕ್ಕಳ ಭವಿಷ್ಯಕ್ಕಾಗಿ ಸೇವಿಂಗ್ಸ್ ಕೂಡ ಮಾಡ್ತೇವೆ. 10-15 ವರ್ಷಗಳ ನಂತರ ಏನಾಗಬಹುದು ಅಂತ ಚಿಂತೆ ಮಾಡ್ತೇವೆ. ಇವತ್ತೇ ಮುಂದಿನ ಜೀವನ ಹೇಗೋ ಅನ್ನುವಂತಹ ಭಯ ಕೂಡ ಪಡ್ತೇವೆ. ಅದಕ್ಕೋಸ್ಕರ ನಾವು ಇವತ್ತು ಎಷ್ಟೋ ಶ್ರಮ ಕೂಡ ಪಡ್ತಾ ಇದೀವಿ, ಎಲ್ಲವನ್ನ ಕೂಡಿಡ್ತಾ ಇದೀವಿ, ಎಲ್ಲ ಸರಿನೇ. ಆದ್ರೆ ನಮಗೆ ಇಂದಿನ ಕರ್ಮಗಳ ಬಗ್ಗೆ ಯಾಕೆ ಭಯ ಇಲ್ಲ, ಮುಂದಿನ ಜನ್ಮದ ಬಗ್ಗೆ ಯಾಕೆ ತಯಾರಿ ಇಲ್ಲ? ಕರ್ಮದ ಫಲ ಇವತ್ತೇ ಬರದೇ ಇರಬಹುದು, ಆದರೆ ಅದು ತಪ್ಪದೇ ಬಂದೇ ಬರುತ್ತೆ. ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಕರ್ಮದ ಸಾಲ ತಪ್ಪಿಸ್ಕೊಂಡವರು ಯಾರು ಇಲ್ಲ. ಈ ಜೀವನ ನಮಗೆ ದೊರಕಿರೋದು ಏನ್ ಬೇಕಾದ್ರೂ ಮಾಡೋಣ ಅನ್ನೋ ಸ್ವಾತಂತ್ರ್ಯಕ್ಕಾಗಿ ಅಲ್ಲ. ಈ ಜೀವನ ನಮಗ್ ದೊರಕಿರೋದು ಮುಂದಿನ ಜೀವನವನ್ನ ಶುದ್ಧಗೊಳಿಸ್ಕೊಳ್ಳೋಕೆ, ಮೋಕ್ಷದ ದಾರಿಯನ್ನ ಹಿಡಿಯೋಕೆ, ಪಾಪದಿಂದ ದೂರ ಸರಿಯೋಕೆ, ಭಗವಂತನ ಕರಡೆ ಹಿಂತಿರುಗೋಕೆ. ನಾವು ನಾಳೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಮುಂದಿನ ವರ್ಷ ಬದುಕಿರ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೂ ನಾವು ಭವಿಷ್ಯದ ತಯಾರಿ ಮಾಡ್ತಾನೆ ಇದೀವಿ. ಹಾಗಾದ್ರೆ ಮುಂದಿನ ಜೀವನಕ್ಕೆ ತಯಾರಿ ಮಾಡ್ಕೊಳ್ದೇ ಇರೋದು ಎಷ್ಟು ದೊಡ್ಡ ಮೂರ್ಖತನ. ಇವತ್ತಿನ ಜೀವನ ನಮಗೆ ಸಿಕ್ಕಿರೋದೇ ಮುಂದಿನ ಜೀವನವನ್ನ ರೂಪಿಸ್ಕೊಳ್ಳೋಕೆ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ತಿಳಿಸಿ. ಹರೇ ಕೃಷ್ಣ.